ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ವಿಡಿಯೋ ಸಬ್ಸ್ಕ್ರಿಪ್ಷನ್ ಬಟನ್ ನಿಮ್ಮದೇ ಆದಂತಹ ಓನ್ ಆಗಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ಅಂತ ಅಂದರೆ ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ವಿಡಿಯೋದಲ್ಲೂ ಸಬ್ಸ್ಕ್ರಿಪ್ಷನ್ ಬಟನ್ ಇದ್ದೇ ಇರುತ್ತೆ. ನೀವು ಬೇರೆ ಕಡೆ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ಬಟನ್, ಲೈಕ್ ಅಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ನ ಕೇಳೋದಕ್ಕೋಸ್ಕರ ಸಬ್ಸ್ಕ್ರಿಪ್ಷನ್ ಬಟನ್ನ ಹಾಕ್ತೀರಾ. ಆ ಸಬ್ಸ್ಕ್ರಿಪ್ಷನ್ ಬಟನ್ನ ನಿಮ್ಮದೇ ಆದಂತಹ ಓನ್ ಆಗಿ ನೀವು ಫೋಟೋಗಳನ್ನ ಹಾಕೊಂಡು ಮತ್ತು ನಿಮ್ಮ ಚಾನಲ್ ನೇಮ್ಗಳನ್ನ ಹಾಕೊಂಡು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಮತ್ತೆ ಸಬ್ಸ್ಕ್ರಿಪ್ಷನ್ ಬಟನ್ ಫ್ರೀ ಆಗಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮಗೆ ಹೇಳ್ತೀನಿ. ಈ ವಿಡಿಯೋ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ನೀವು ನಿಮ್ಮ ಫೋಟೋಗಳನ್ನ ಹಾಕೊಂಡು ಮತ್ತೆ ನಿಮ್ಮ ಚಾನಲ್ ನೇಮ್ನ ಹಾಕೊಂಡು ಮತ್ತೆ ಅದನ್ನ ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ಮತ್ತೆ ಅದನ್ನ ನಿಮ್ಮ ಫೋನ್ ಗ್ಯಾಲರಿಲಿ ಸೇವ್ ಮಾಡಿ ಇಟ್ಕೊಂಡು ನೀವು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಆ ಸಬ್ಸ್ಕ್ರಿಪ್ಷನ್ ಬಟನ್ನ ಹಾಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಅದನ್ನ ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹೇಳೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರನ್ನೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಹೇಗೆ ಅಂತ ನೋಡೋಣ ಬನ್ನಿ. ಈಗ ಪಿಕ್ಸಾರ್ಟ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಈ ಆ್ಯಪ್ನ ಓಪನ್ ಮಾಡ್ಕೋಬೇಕು ಅಂತ ಅಂದರೆ, ಈಗ ನೀವು ಥಂಬ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ. ಅಲ್ಲಿ ಸರ್ಕಲ್ ಒಳಗಡೆ ನಮ್ಮ ಫೋಟೋನ ಹಾಕಿ ಎಡಿಟ್ ಮಾಡಿ ನಾನು ಹಾಕಿದ್ದೀನಿ. ಆ ಫೋಟೋನ ಅದರೊಳಗಡೆ ಹಾಕೋಬೇಕು. ನಮ್ಮ ಸಬ್ಸ್ಕ್ರಿಪ್ಷನ್ ಬಟನ್ ಒಳಗಡೆ ಹಾಕೋಬೇಕು ಅಂತ ಅಂದರೆ ಈ ಆ್ಯಪ್ನ ಯೂಸ್ ಮಾಡ್ಕೋಬೇಕು. ಆ ಫೋಟೋನ ಕಟ್ ಮಾಡೋದ್ರ ಜೊತೆ ಹಿಂದೆ ಬ್ಯಾಕ್ಗ್ರೌಂಡ್ ಕೂಡ ಬರಲ್ಲ. ಈಗ ನೋಡಿ, ಈಗ ಓಪನ್ ಮಾಡಿಕೊಂಡೆ. ಕಟ್ಔಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಶೇಪ್ ತೋರಿಸುತ್ತೆ. ಅಲ್ಲಿ ನಾವು ಸರ್ಕಲ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಅಂದರೆ ನಮ್ಮ ಸಬ್ಸ್ಕ್ರಿಪ್ಷನ್ ಬಟನ್ ಒಳಗಡೆ ರೌಂಡ್ ಸರ್ಕಲ್ ಶೇಪ್ ಇದೆ. ಈಗ ನೀವು ಬಾಕ್ಸ್ ಶೇಪಲ್ಲಿ ಏನಾದರೂ ಹಾಕೋತೀನಿ ಅಂದರೆ ಬಾಕ್ಸ್ ಶೇಪಲ್ಲೂ ಕೂಡ ಹಾಕೋಬೋದು. ಈಗ ರೌಂಡ್ ಇರೋದ್ರಿಂದ ನಾನು ರೌಂಡ್ನ ಹಾಕೋತೀನಿ. ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಅಂತ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಡಿವೈಸಲ್ಲಿ ಆ ಫೋಟೋ ಸೇವ್ ಆಗುತ್ತೆ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಏನು ಮಾಡ್ತೀವಿ, ಡನ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಈಗ ನಮ್ಮ ಆಲ್ಬಮಲ್ಲಿ ಅದು ಸೇವ್ ಆಗಿರುತ್ತೆ. ಅದು ಹೇಗೆ ಸೇವ್ ಆಗಿದೆ ಅಂತ ಈಗ ನೋಡೋಣ ಬನ್ನಿ. ಈಗ ನಾನು ಆಲ್ಬಮ್ನ ಓಪನ್ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೊಂಡಿದ್ದ ಫೋಟೋ ಈ ಥರ ಬಂದಿದೆ ನೋಡಿ. ಈಗ ಬ್ಯಾಕ್ ಬರೋಣ. ಈಗ ನಾವು ಕೈನ್ ಮಾಸ್ಟರ್ ಆ್ಯಪಿಗೆ ಬರೋಣ. ಕೈನ್ ಮಾಸ್ಟರ್ ಆ್ಯಪಿಗೆ ಬಂದು ಈಗ ನಾವು ಗ್ರೀನ್ ಸ್ಕ್ರೀನ್ ವೀಡಿಯೋ ತೊಗೊಂಡಿದ್ವಲ್ಲ ಆ ವಿಡಿಯೋನ ತೊಗೊಳ್ಳೋಣ. ಇವಾಗ ಆ ವಿಡಿಯೋ ತೊಗೊಂಡ್ಮೇಲೆ ಈ ಥರ ಬರುತ್ತೆ. ಈಗೇನು ಮಾಡ್ತೀವಿ, ನಾವು ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಳೋಣ. ಬ್ಯಾಕ್ಗ್ರೌಂಡ್ ತೊಗೊಳ್ಳೋದಕ್ಕೋಸ್ಕರ ಈಗ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಳೋಣ. ವೈಟ್ ಕಲರ್ ಬ್ಯಾಕ್ಗ್ರೌಂಡ್ನ ತೊಗೋತೀನಿ. ತೊಗೊಂಡ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅದು ಬರುತ್ತೆ. ನೀವು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನಾನೀಗ ವೈಟ್ ಕಲರ್ ತೊಗೊಂಡಿದ್ದೀನಲ್ಲ, ಈಗ ಮತ್ತೆ ನೀವು ಬೇರೆ ಕಲರ್ ಬೇಕು ಅಂತಂದರೆ ಈಗ ನಾನು ಮತ್ತೆ ಗ್ರೀನ್ ಕಲರ್ನೇ ತೊಗೋತೀನಿ. ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಅದು ಓಪನ್ ಆದಮೇಲೆ ನಾವೀಗ ಮತ್ತೆ ಆ ಫೋಟೋನ ತೊಗೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿದ್ವಲ್ಲ ಫೋಟೋ, ಆ ಫೋಟೋನ ತೊಗೊಳ್ಳೋಣ. ಈಗ ಗ್ಯಾಲರಿಗೆ ಹೋಗಿ ನಾವು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಳೋಣ. ಇದೇ ಫೋಟೋ ಅದು. ಆ ಫೋಟೋನ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ನೀಟಾಗಿ ಕೂರಿಸ್ಬೇಕು. ಈಗ ಆ ಸರ್ಕಲಿಂದ ಬಿಟ್ಟು ನಮ್ಮ ಫೋಟೋ ಮೇಲೆ ಹೋದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದ್ಸತಿ ಅಡ್ಜಸ್ಟ್ ಮಾಡಿಕೊಂಡು ಸರ್ಕಲಿಂದ ಒಳಗಡೆ ಆ ಫೋಟೋನ ಹಾಕೋತೀನಿ. ಮತ್ತು ಅಲ್ಲಿ ನೀವು ನಿಮ್ಮ ಚಾನಲ್ ನೇಮ್ನ ಕೂಡ ಹಾಕೊಬೋದು. ಅದನ್ನು ನೋಡೋಣ. ಈಗ ನೀಟಾಗಿ ಇದನ್ನು ಮೊದಲು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ಹಾಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಕ್ರೋಮಾ ಕೀಯಿಂದ ಏನೇನು ಯೂಸ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಈಗ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ಮ ಚಾನಲ್ ನೇಮ್ನ ಹಾಕೋತೀನಿ. ನೀವು ಕೂಡ ನಿಮ್ಮ ಚಾನಲ್ ನೇಮ್ನ ಹಾಕ್ಕೊಂಡು ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದಕ್ಕೂ ಕೂಡ ಕಲರ್ ಚೇಂಜ್ ಮಾಡ್ಕೋಬೋದು. ಈಗ ವೈಟ್ ಕಲರಲ್ಲಿ ಬಂದಿದೆ. ವೈಟ್ ಕಲರಲ್ಲಿ ಬಂದಿರೋದ್ರಿಂದ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ರೆಡ್ ಕಲರ್ನ ತೊಗೋತೀನಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಥರ ಕಾಣಿಸುತ್ತೆ. ಈಗ ಸಬ್ಸ್ಕ್ರಿಪ್ಷನ್ದು ಇದು ಕೂಡ ರೆಡ್ ಕಲರ್ ಇರೋದ್ರಿಂದ ನಾವೀಗ ಏನು ಮಾಡ್ತೀವಿ, ಮತ್ತೆ ಕಲರ್ ಚೇಂಜ್ ಮಾಡ್ತೀನಿ. ಬ್ಲೂ ಕಲರ್ನ ತೊಗೋತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಅದನ್ನು ಕೂಡ ನೀಟಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಾದ್ಮೇಲೆ ನಮ್ಮ ವಿಡಿಯೋ ಈ ಥರ ಬರುತ್ತೆ ನೋಡಿ. ಈ ಥರ ವಿಡಿಯೋ ಬರುತ್ತೆ. ಈ ವಿಡಿಯೋನ ನೀವು ವಿಡಿಯೋಸ್ ಬಿಟ್ಟಾಗೆಲ್ಲ ಈ ವಿಡಿಯೋನ ಹಾಕಿ ಅಪ್ಲೋಡ್ ಮಾಡ್ಬೋದು. ಈಗ ಅಲ್ಲಿ
ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನನ್ನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.